ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಈಗ 6:30 ಆಗೈತೆ. ನಾನು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ನೈಟ್ ಅಲ್ಲೇ ಸ್ಟೇ ಮಾಡೋಣ ಅಂತ. ನಾವು ಮೈಸೂರಿಂದ ಟ್ರಾವೆಲ್ ಮಾಡ್ಕೊ ಬಂದ್ವಲ್ವ, ಲೇಟ್ ಆಗೋಯಿತು. ಅಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಹೊರಡ್ತೀವಿ. ಇವ್ರದ್ದು ಬೆಂಗಳೂರಲ್ಲಿ. ಈಗ ಹೋಗ್ತಾ ಇರೋದು ತಾಯಿ ಮನೆಗೆ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಅಕ್ಕನಿಬ್ಬರು ಮಕ್ಕಳು, ನಾವೆಲ್ಲ ಕುಟುಂಬ ಸಮೇತರಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ತಾಯಿ ಮನೆ ಬಂದು ಬೂದಿಗೆರೆ ಹತ್ರ ಇರೋದು. ಬೂದಿಗೆರೆ ಅಂದರೆ ನಿಯರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ವ, ಅಲ್ಲಿಂದ ಅಲ್ಲಿಗೆ ತುಂಬಾ ಹತ್ರ ಇದೆ, ಏರ್ಪೋರ್ಟ್ ಹತ್ರ. ಹಾಗೆ ಹೋಗ್ತಾ ದಾರಿಯಲ್ಲಿ ಹೂವು, ಹಣ್ಣು, ಏನೇನು ಬೇಕೋ ಪೂಜೆ ಸಾಮಾನು ಎಲ್ಲ ಪ್ರತಿಯೊಂದು ತೊಗೊಂಡು ಶಾಪಿಂಗ್ ಮಾಡಿಕೊಂಡು ಹೊರಟ್ವಿ. ದಾರಿಲಿ ಹೋಗ್ತಾ ಮಕ್ಕಳು ತುಂಬ ಎಂಜಾಯ್ ಮಾಡಿಕೊಂಡು, ಡ್ಯಾನ್ಸ್ ಮಾಡಿಕೊಂಡು, ತುಂಬ ಟಯರ್ಡಾಗಿ ಸುಸ್ತಾಗಿ ಮಲಗಿಬಿಟ್ಟಿದ್ದಾರೆ. ಆ ಕಡೆ ಈ ಕಡೆ ದಾರಿಗಳು ನೋಡ್ತಾ ಯಾವಾಗ ಮನೆಗೆ ಹೋಗ್ತೀವೋ, ಅಮ್ಮ ಮನೆಗೆ ಹೋಗ್ತೀವೋ, ಅಮ್ಮನ ನೋಡ್ತೀವೋ ಅಂತ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ. ಹಂಗೂ ಇಂತೂ ಮನೆ ಹತ್ರ ಬಂದೇ ಬಿಟ್ವಿ. ಫ್ರೆಂಡ್ಸ್, ಇದೇ ನಮ್ಮ ತಾಯಿ ಮನೆ. ಬಂದು ಎಲ್ಲರೂ ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ರೆಡಿಯಾಗಿ ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡು ಹೊರಟ್ವಿ ತಾಯಿ ಮನೆ ಕಡೆ. ನಮ್ಮ ಚಿಕ್ಕಮ್ಮ ಮಕ್ಕಳು, ನಮ್ಮ ಚಿಕ್ಕಪ್ಪ ಅವರು ಬಂದಿದ್ದರು. ಅವರು, ನಮ್ಮ ಅಕ್ಕ ಅವರೆಲ್ಲ ಕಾರಲ್ಲಿ ಹೋದರು. ನಾವು ನಡ್ಕೊಂಡು ಹೋಗೋಣ ಬಾ, ತುಂಬ ದಿನ ಆಯಿತು ತೋಟದ ಹತ್ರ ಹೋಗಿ ಅಂತ ಹೇಳಿ ನಾನು, ನಮ್ಮ ಚಿಕ್ಕಮ್ಮ ಹಂಗೆ ತೋಟವೆಲ್ಲ ನೋಡ್ತಾ ಹಂಗೆ ದಾರಿಲಿ ನಡ್ಕೊಂಡು ಮಾತಾಡ್ಕೊಂಡು ಅಲ್ಲಿ ಗಂಟ ಹೋದ್ವಿ. ತುಂಬ ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್, ಈ ಥರ ತೋಟ ಗಿಡ ಎಲ್ಲ ನೋಡೋದಕ್ಕೆ. ನಮಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಬರೋದೇ ಈ ಕಡೆ ತುಂಬ ಅಪರೂಪ. ಬಂದಾಗ ಅದು ಈ ಥರ ಹೋಗ್ಬೇಕಂದ್ರೆ ಎಲ್ಲ ಫ್ಯಾಮಿಲಿ ಬಂದಿರ್ತೀವಿ ಒಟ್ಟಿಗೆ ಖುಷಿಯಾಗಿ. ನೋಡಿ, ನಮ್ಮ ಅಕ್ಕ ಈಗ ಹಾಯ್ ಮಾಡ್ತಾರೆ, ಹಾಯ್. ಇವ್ರು ನಮ್ಮಮ್ಮ. ಎಲ್ಲ ಸಾಮಾನು ತೊಗೊಂಡು ಪೂಜೆ ಸಾಮಾನು ಹೊರಟ್ವಿ ಪೂಜೆ ಮಾಡ್ಕೊಂಬರೋದಕ್ಕೆ. ನಮ್ಮ ಮಾನ್ಯಗಂತೂ ಪಾಪ ಓಡಾಡೋಕ್ಕೆ ಆಗ್ತಾಯಿಲ್ಲ, ಆದರೂ ಪಾಪ ಪ್ಯಾಂಟೆಲ್ಲ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಈ ಕಡೆ ತುಂಬ ಸ್ವಲ್ಪ ಮುಳ್ಳು ಚಿಕ್ಕ ಚಿಕ್ಕದೆಲ್ಲ ಇರುತ್ತೆ, ಅದಕ್ಕೂ ನಾವು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಹೊರಟ್ವಿ. ಅಲ್ಲೋಗಿ ನಮ್ಮ ಫ್ಯಾಮಿಲಿಯವರೆಲ್ಲ ಇದ್ದು ಎಲ್ಲರಿಗೂ ಪೂಜೆ ಮಾಡಿ ನಮಸ್ಕಾರ ಹಾಕ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತಿದ್ದು ಎಲ್ಲರೂ ಮಾತಾಡಿಕೊಂಡು ಮನೆ ಕಡೆ ಹೊರಡೋಣ ಅಂತ ಬರ್ತಿರ್ಬೇಕಾದ್ರೆ ಅವ್ರವ್ರ ಫ್ಯಾಮಿಲಿಗೆ ಎಲ್ಲರೂ ನೋಡಿ ಯಾವ ಥರ ಪೂಜೆ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆನೂ ಹೀಗೆ ಮಾಡ್ತಾರಾ? ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ತೊಗೋತಿದ್ರು. ನಾವು ಆಚೆಗಡೆ ಎಲ್ಲ ಬಂದು ಸ್ವಲ್ಪ ಹೊತ್ತು ನೋಡ್ತಿದ್ವಿ. ಇದು ನಮ್ಮ ಮನೆ ಸುತ್ತಮುತ್ತ ಎಲ್ಲ ನಮ್ಮಮ್ಮ ಗಿಡಗಳೆಲ್ಲ ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಗಿಡಗಳು ನೋಡೋಕ್ಕೆ. ಇದು ಅವರೇ ಗಿಡನೇ ಒಳ್ಳೆ ತೋಟ ಬೆಳೆಸಂಗೆ ಬೆಳೆಸ್ಬಿಟ್ಟಿದ್ದಾರೆ ನಮ್ಮಮ್ಮ. ಮತ್ತು ಅಲ್ಲಿಂದ ರೆಡಿಯಾಗಿ ನಮ್ಮ ಅಜ್ಜಿಗೆ ಪೂಜೆ ಮಾಡ್ಕೊಂಬರೋಣ ಅಂತ ತೋಟ ಹತ್ರ ಹೋದ್ವಿ. ಅದು ಒಂದು ಅಗಲಕೋಟೆ ಅಂತ ಇರೋದು. ಅದು ನಿಯರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನೋ ಇದೆ ನೋಡಿ. ಅಲ್ಲಿ ನೋಡಿ ಎಷ್ಟೊಂದು ಗಿಡಗಳು, ಸಣ್ಣ ಸಣ್ಣದು, ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ ಈ ಗಿಡಗಳು. ಇದು ಬಂದು ಹುಳ್ಳಿಕಾಯಿ ಗಿಡ. ಮತ್ತು ಇಲ್ಲಿ ನಿಲ್ಲಿಸ್ಬಿಟ್ಟು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ಮತ್ತೆ ನಡ್ಕೊಂಡು ಹೋಗಬೇಕು. ಯಾಕಂದರೆ ಅಲ್ಲಿ ಮೊದಲು ತುಂಬ ನೀರೇನೂ ಇರಲಿಲ್ಲ, ಅದೆಲ್ಲ ತುಂಬ ಕೆರೆ ಥರ. ಅಂದರೆ ಅಲ್ಲಿ ಬೆಟ್ಟಕೋಟೆ ಅಂತ ಇದೆ ಅಲ್ವ, ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿದೆಯಲ್ವ, ಅಲ್ಲೆಲ್ಲ ಮೊದಲೆಲ್ಲ ಊರುಗಳು ಅವೆಲ್ಲ ನೀರೆಲ್ಲ ಮಣ್ಣೆಲ್ಲ ಹಾಕಿ ಮುಚ್ಚಾಕ್ಬಿಟ್ಟು ಇವಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿದ್ದಾರೆ. ಆದ್ದರಿಂದ ನೀರೆಲ್ಲ ಆ ಕಡೆ ಮಳೆ ಬಿದ್ದಿದ್ದೆಲ್ಲ ಎಲ್ಲೋಗುತ್ತೆ, ಅವು ಎಲ್ಲ ಸಮಾಧಿ ಮೇಲೆ ಬಂದುಬಿಟ್ಟೈತೆ. ಹಾಗಾಗಿ ಅಲ್ಲಿ ಗಂಟ ಕಾರು ಹೋಗಲ್ಲ. ಎಲ್ಲ ಇಳಿದು ನಾನು, ನಮ್ಮ ಅಕ್ಕ, ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕನ ಮಗ, ನಮ್ಮ ಭಾವ, ನಮ್ಮ ಮಾನ್ಯ ನಾವೆಲ್ಲರೂ ಹೋಗಿದ್ವಿ ತೋಟದ ಹತ್ರ ನೋಡ್ಕೊಂಡಂಗೆ. ಇದು ತುಂಬ ಹಳೆ ಬಾವಿ. ನಾವು ಚಿಕ್ಕ ವಯಸ್ಸಾಗಿಂದನೂ ಹಳೆ ನೀರಲ್ಲಿ ನೀರು ಹಂಗೆ ಇರುತ್ತೆ. ಈ ಥರ ಬಾವಿ ನೋಡೋಕ್ಕೆ ಈಗ ಸಿಗಲ್ಲ. ಹಂಗೆ ಮುಂದೆ ಹೋಗ್ತಾ ಅಲ್ಲಿ ನಮ್ಮ ಅಜ್ಜಿಗೆಲ್ಲ ಪೂಜೆ ಮಾಡಿಕೊಂಡು ನೋಡಿ. ಇದೆಲ್ಲ ಮೊದಲು ಬರೀ ಭೂಮಿ ಇರ್ತಿತ್ತು, ಈಗೆಲ್ಲ ಬರೀ ನೀರು ತುಂಬ್ಕೊಂಡ್ಬಿಟ್ಟಿದೆ. ನಾವು ಪೂಜೆ ಮಾಡೋಕ್ಕೆ ಕೂಡ ಅಲ್ಲಾಗಿಲ್ಲ, ನೀರು ತುಂಬ ಇತ್ತು. ಹಾಗಾಗಿ ಹೇಗೋ ಹಾಗೆ ಮಾಡಿ ಪೂಜೆ ಮಾಡಿಕೊಂಡು ಬರ್ತಾ ಹಂಗೆ ಸೀಬೆ ಗಿಡ ಅಲ್ಲಿ ಪಕ್ಕದಲ್ಲೇ ಹಣ್ಣುಗಳೆಲ್ಲ ಇತ್ತಲ್ವ, ಎಲ್ಲ ಹಂಗೆ ಹಾರ್ವೆಸ್ಟ್ ಮಾಡಿ ಮನೆ ಹತ್ರ ಹೋಗೋಣ ಅಂತ. ಇಲ್ಲೇ ನಮ್ಮ ಅಜ್ಜಿ ಮನೆ ಇರೋದು, ಅಗಲಕೋಟೆ ಅಂತ. ಮನೆ ಕಡೆ ಹೊರಟ್ವಿ. ಇಲ್ಲಿ ನಮ್ಮ ತಾತ ಇದ್ದಾರೆ, ಅದಕ್ಕೆ ನಮ್ಮ ತಾತನ ಮನೆ ಅಲ್ವಾ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ, ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮ ತಾತ ಮೊದಲು ವಯಸ್ಸಲ್ಲಿರಬೇಕಾದ್ರೆ ವರ್ಷನೂ ಬರೋರಂತೆ ಮೈಸೂರಿಗೆ ಅಂಬಾರಿ ನೋಡೋದಕ್ಕೆ ದಸರಾ ಟೈಮಲ್ಲಿ. ಆಗಿನ ಕಾಲದಲ್ಲೇ ಬರ್ತಿದ್ರು. ಈಗ ತುಂಬ ವಯಸ್ಸಾಗ್ಬಿಟ್ಟಿದೆ ಅಲ್ವಾ. ಬಾ ಅಂದರೆ ಎಲ್ಲಮ್ಮ ನಾನು ಬರೋಕ್ಕಾಗುತ್ತೆ, ನಾನು ಬರೋಕ್ಕಾಗಲ್ಲ, ಎಲ್ಲಿರೋದು ಮೈಸೂರಲ್ಲಿ ಅಂತ ಕೇಳ್ತಾರೆ. ಇವರೇ ನಮ್ಮ ತಾತ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹಂಗೆ ಇಲ್ಲಿ ನಮ್ಮ ತಾತ ಫ್ಯಾಮಿಲಿ ಇದ್ದಾರಲ್ವ, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ಕಡೆ ಹೊರಟ್ವಿ. ಅಮ್ಮ ಮನೆ ಕಡೆ
ಹೋಗ್ತಾ ಇಲ್ಲಿಂದ ತುಂಬ ಹತ್ರ ಇದೆ ಫ್ರೆಂಡ್ಸ್ ಏರ್ಪೋರ್ಟು. ಇದೇ ಏರ್ಪೋರ್ಟು. ಇಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ. ಒಂದಿನ ಬಂದು ಅದೇ ಕೆಲಸಕ್ಕೆ ವೀಡಿಯೋ ಮಾಡಿದ್ದು ನಿಮಗೆಲ್ಲ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೈಟ್ ವ್ಯೂ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆದರೆ ನಿಮ್ಗೆ ಸರಿಯಾಗಿ ಕಾಣಿಸಲ್ಲ ಅನಿಸುತ್ತೆ, ಪರವಾಗಿಲ್ಲ. ಒನ್ ಟೈಮು ನಿಮಗೋಸ್ಕರ ಬಂದು ವಿಡಿಯೋ ಅಲ್ಲಿಂದ ಮತ್ತೆ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇಲ್ಲಿಂದ ಆಗಲಕೋಟೆಯಿಂದ ತುಂಬ ಹತ್ರ ಆಗುತ್ತೆ. ನಮಗೂ ಹತ್ರನೇ. ಈ ಕಡೆ ಎಲ್ಲ ಈಗ ಮೊದಲೆಲ್ಲ ಗಿಡ ಬೆಳ ಎಲ್ಲ ಬೆಳೆಯೋರು, ಬೆಳೆಗಳೆಲ್ಲ ಈಗೆಲ್ಲ ಜಾಸ್ತಿ ಏರ್ಪೋರ್ಟ್ ಆಗಿರೋದಕ್ಕಿಂತ ಜಮೀನು ಜಾಸ್ತಿ ಅಂತ ಎಲ್ಲ ಮಾರಿಬಿಡ್ತಾರೆ. ಅದರಿಂದ ಕಂಪ್ನಿಗಳು ಸ್ವಲ್ಪ ಜಾಸ್ತಿ ಈ ಕಡೆ ನಮ್ಮ ಕಡೆ ಈಗೆಲ್ಲ ಹೊಸದಾಗೆಲ್ಲ ಆಗ್ತಾಯಿದ್ದಾವೆ ಕಂಪ್ನಿಗಳು. ಮೊದಲು ಯಾವ ಕಂಪ್ನಿಗಳು ಇರಲಿಲ್ಲ. ಇಲ್ಲಿ ಏರ್ಪೋರ್ಟ್ ಬರೋಕ್ಕಿಂತ ಮುಂಚೆ ತುಂಬ ದೂರ ಆಗ್ತಿತ್ತು ನಮ್ಮೂರಿಗೆ ಬರಬೇಕಾದ್ರೆ. ಈಗ ತುಂಬ ಹತ್ರ, ಅಲ್ಲಿಂದ 5 ಕಿಲೋಮೀಟ್ರ್ ನಮ್ಮೂರಿಂದ ಇಲ್ಲಿಗೆ ಅಷ್ಟೇ. ನಾವು ನಮ್ಮ ಅಕ್ಕ ಅವರೆಲ್ಲ ಮನೆಗೆ ಹೋಗೋಣ ಅಂತ ಮನೆ ಕಡೆ ಹೊರಟು ಸ್ವಲ್ಪ ರೆಸ್ಟ್ ತೊಗೊಂಡು ಸ್ವಲ್ಪ ಟೀ ಮಾಡಿ ಟೀ ಎಲ್ಲ ಕುಡಿದು ಮತ್ತು ಬೆಳಗ್ಗೆ ಸಮಾಧಿ ಹತ್ರ ಪೂಜೆ ಮಾಡ್ಕೊತಿದ್ವಲ್ವ, ಅವ್ರಿಗಿಷ್ಟ ಆಗಿರೋ ಅಡುಗೆಗಳೆಲ್ಲ ಮಾಡಿ ಈ ಥರ ಎಲ್ಲ ತಟ್ಟೆಗಳಲ್ಲೆಲ್ಲ ಇಟ್ಬಿಟ್ಟು ಒಂದು ಜೊತೆ ಬಟ್ಟೆ ಮತ್ತು ಅವರು ಒಡವೆಗಳೆಲ್ಲ ಇಟ್ಟು ಇಲ್ಲಿ ಪೂಜೆ ಮಾಡಿ ಅವ್ರಿಗೆಲ್ಲ ಸಾಂಬ್ರಾಣಿ ಹಾಕಿ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತೆಲ್ಲ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಇನ್ನು ಹೊರಡೋಣ, ನಮಗೆ ಟೈಮ್ ಆಗುತ್ತೆ ಮತ್ತು ಬೆಂಗಳೂರಿಗೆ ರಿಟರ್ನ್ ಆದ್ವಿ ಫ್ರೆಂಡ್ಸ್. ನಮ್ಮ ವಿಡಿಯೋ ತುಂಬ ಇಷ್ಟ ಆಗಿದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಒತ್ತಿ. ನಾವು ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ಅಪ್ಲೋಡ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಗುಡ್ ನೈಟ್. ಈ ಡ್ರೀಮ್ಸ್.